ಚೌಕ್ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಆಳಂದ್ ತಾಲೂಕಿನ ಯಳಸಂಗಿ ಗ್ರಾಮದ ನಾಗೇಂದ್ರ ಧರಪ್ಪ ಯಲ್ದೆ ಅವರು ಪೊಲೀಸ್ ಕಾರ್ಯದೊಂದಿಗೆ ಸಮಾಜ ಸೇವೆಯನ್ನು ಕೂಡ ಮಾಡುತ್ತಿದ್ದಾರೆ. ಕಲಬುರಗಿ ನಗರದ ಚೌಕ್ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿರುವ ಆಳಂದ ತಾಲೂಕಿನ ಯಳಸಂಗಿ ಗ್ರಾಮದ ನಿವಾಸಿಯಾದ ನಾಗೇಂದ್ರ ಧರಪ್ಪ ಯಲ್ದೆ ಅವರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ತನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಮನೆಯಲ್ಲಿ ಇರಲು ಅವಕಾಶ ಮಾಡಿಕೊಟ್ಟು ಬೆಳೆಸಿದ ತನ್ನ ಗುರುವಿನ ನೆನಪಿಗಾಗಿ 2012ರಲ್ಲಿ ಕಲಬುರಗಿ ನಗರದಲ್ಲಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ಸುಮಾರು 7 ವರ್ಷಗಳಿಂದ ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್, ಪ್ರವೇಶ ಶುಲ್ಕ, ಪಠ್ಯ ಪುಸ್ತಕಗಳು ಹಾಗೂ ರೂಮ್ ಬಾಡಿಗೆ, ಟ್ರಸ್ಟ್ ಆಫೀಸ್ನಲ್ಲಿ ವಿಧವೆಯರಿಗೆ ಹಾಗೂ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಹೊಲಿಗೆ ಯಂತ್ರ ತರಬೇತಿ ಕೊಡುತ್ತಾ ಬಂದಿದ್ದು, ಟ್ರಸ್ಟ್ ವತಿಯಿಂದ ಪ್ರತಿ ಗುರುವಾರ ಅನಾಥರಿಗೆ, ಭಿಕ್ಷುಕರಿಗೆ ಒಂದು ಹೊತ್ತಿನ ಊಟ ನೀಡುತ್ತಾ ಬರಲಾಗುತ್ತಿದೆ. ಪ್ರತಿ ವರ್ಷ ಪ್ರಶಸ್ತಿ ಪಡೆದ 11 ಜನ ಶಿಕ್ಷಕರಿಗೆ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಗುತ್ತದೆ. ಈ ವರ್ಷ ಟ್ರಸ್ಟ್ ವತಿಯಿಂದ ರಸ್ತೆ ಬದಿ ವಾಸಿಸುವ ಜನರಿಗೆ ಹಾಗೂ ಅನಾಥರಿಗೆ, ನಿರ್ಗತಿಕರಿಗೆ ಮತ್ತು ಬಡವರಿಗೆ ಟಿ ಶರ್ಟ್, ಚಾದರ್, ಜಮಖಾನೆ ಮತ್ತು ಬಿಸ್ಕೆಟ್ಗಳನ್ನು ಹಂಚಲಾಯಿತು. ಟ್ರಸ್ಟ್ ವತಿಯಿಂದ ಕಲಬುರಗಿಯಲ್ಲಿ ಒಂದು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಪ್ರಾರಂಭಿಸುವ ಉದ್ದೇಶ ಹೊಂದಿದ್ದು, ಅದಕ್ಕಾಗಿ ದಾನಿಗಳು ಟ್ರಸ್ಟ್ಗೆ ಸಹಾಯ ಮಾಡುವಂತೆ ನಾಗೇಂದ್ರ ಧರಪ್ಪ ಯಲ್ದೆ ಅವರು ಮನವಿ ಮಾಡಿದ್ದಾರೆ.